ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಹಂಗೆ ಈಗ ಬಿ ಎಸ್ ಎನ್ ಎಲ್ ಸಿಮ್ಮು ನೆಟ್ವರ್ಕ್ ಇಂಟರ್ನೆಟ್ಟು ಬರ್ತಾ ಇಲ್ಲ. ಓಕೆ, 4G ತೋರಿಸ್ತಾ ಇದೆಯಾ? 4G ಅಂತಿದೆ. ಬಿ ಎಸ್ ಎನ್ ಎಲ್ 4G ಸಿಮ್ಮು, 4G ನೆಟ್ವರ್ಕ್ ಅಲ್ಲಿ ಶೋಯಿಂಗ್ ಇದು. ಓಕೆ, ಆಮೇಲೆ ಏನು ಮಾಡಬೇಕು ಅಂದರೆ ನೆಟ್ಟು ಸೆಟ್ಟಿಂಗ್ಸ್ ಹೋಗ್ಬೇಕು. ಹಂಗೆ ಆಮೇಲೆ ಮೊಬೈಲ್ ನೆಟ್ವರ್ಕ್ಸು. ಸೊ ಇಲ್ಲಿ ಸಿಮ್ ಒನ್ನು ಪ್ರಿಫರ್ಡ್ ನೆಟ್ವರ್ಕ್ ಟೈಪ್ ಇದೆಯಲ್ಲ, ಇಲ್ಲಿ 3G ಹಾಕ್ಕೋಬೇಕು. ಅಂದರೆ 4G ಈಗ ಸದ್ಯಕ್ಕೆ ಲಾಂಚ್ ಆಗಿದೆಯಲ್ಲ ನಮ್ಮ ಏರಿಯಲ್ಲಿ, ಈಗ ಬರ್ತಾ ಇದೆ. ಓಕೆನಾ? ಈಗ ಸದ್ಯಕ್ಕೆ ಏನು ಮಾಡಬೇಕಂದ್ರೆ 3G 2G ಆಟೋ ಅಲ್ಲಿ ಇಡಬೇಕು. ಅವಾಗ ಈಗ ನೋಡಿ H+ ಬರುತ್ತೆ, ಆವಾಗ ಇಂಟರ್ನೆಟ್ ಸ್ಟಾರ್ಟ್ ಆಗುತ್ತೆ. H+ ಬಂತಲ್ಲ, ఇవాగ ఇంటర్నెట్ స్టార్ట్ ఆಗುತ್ತೆ. ಒಂದು ನಿಮಿಷ. అంటే ఎమర్జెన్సీ కొంచెం ఇస్తారు, జాస్తి వాడడానికి వేయలేదు. ఓన్లీ కాలింగ్ కంటే వాళ్ళు ఇంతనే ఇస్తారు సంవత్సరానికి జీబీలని. ಅಂತಲ್ಲ ನೆಟ್ ಈಗ ಬರ್ತಾ ಇದೆ. ಓಕೆನಾ? ನಮ್ಗೆ ಯಾವಾಗಾದರೂ ಈಗ ಫುಲ್ಲಿ ಲಾಂಚ್ ಆಗಿಬಿಟ್ರೆ ಈಗ 4G ಅವಾಗ ಏನು ಮಾಡಬೇಕಂದ್ರೆ ಇಲ್ಲಿ ಹೋಗಿ ಸೆಟ್ಟಿಂಗ್ಸ್, ಸೆಟ್ಟಿಂಗ್ಸ್ ಮತ್ತು ಮೊಬೈಲ್ ನೆಟ್ವರ್ಕ್ಸು, ಇಲ್ಲೋಗಿ ಈ 5G 4G ಆಟೋ ಇಟ್ಕೊಂಡ್ಬಿಡಿ ಸಾಕು. ಸಿಗ್ನಲ್ ಪ್ರಾಪರಾಗಿ ಬಂದರೆ ಆಯ್ತು, ಬರಲಿಲ್ಲ ಅಂದರೆ 2G ಇಲ್ಲ ಅಂದರೆ ನೋಡಿ 4G ಹಾಕಿದ್ರೇನು ಬರ್ತಾ ಇಲ್ಲಲ್ಲ. ಈಗ ನೋಡಿ 4G ತೋರಿಸ್ತಾ ಇದೆ, ಬಟ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲ ಹೋಗ್ತಾ ಇಲ್ಲ ನೋಡಿ ಅಲ್ವಾ, ನೆಟ್ವರ್ಕ್ ಆಗ್ತಾ ಇಲ್ಲ ನೋಡಿ, ನೆಟ್ವರ್ಕ್ ಬರ್ತಾ ಇಲ್ಲ. ಓಕೆನಾ? ಈಗ ನಾವೇನು ಮಾಡಬೇಕಂದ್ರೆ ಮತ್ತೆ ಸೆಟ್ಟಿಂಗ್ಸು, ಈಗ ಮೊಬೈಲ್ ನೆಟ್ವರ್ಕು, ಸೊ ಸಿಮ್ 1. ಓಕೆ, ಈಗ 3G 2G ಆಟೋ ಹಾಕಿ ಅಷ್ಟೇ. ಬಿ ಎಸ್ ಎನ್ ಎಲ್ ಮಾತ್ರ ಸೆಟ್ಟಿಂಗು, ಬೇರೆ 3G 2G ಏರ್ಟೆಲ್ ಎಲ್ಲ ಹಾಕಿದರೆ ಮತ್ತೆ ಅದು ಸಿಗ್ನಲ್ ಬರಲ್ಲ. ಓಕೆನಾ? ಈಗ ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಹಂಗೆ ಆ ಥರ